ವೀಕ್ಷಕರೇ ನಮಸ್ಕಾರ. ಸಿಂಹ ರಾಶಿಯವರ ಮೇ ತಿಂಗಳ ರಾಶಿ ಭವಿಷ್ಯ ಹೇಗಿದೆ? ಮೇ 2026 ಸಿಂಹ ರಾಶಿಯವರಿಗೆ ಏನೆಲ್ಲ ಪ್ರಯೋಜನಗಳನ್ನು ತಂದುಕೊಡುತ್ತೆ, ಏನೆಲ್ಲ ಲಾಭ ಇದೆ, ಏನೆಲ್ಲ ನಷ್ಟಗಳನ್ನು ಉಂಟು ಮಾಡುತ್ತೆ, ಅದಕ್ಕಿರ್ತಕ್ಕಂಥ ಪರಿಹಾರ ಕ್ರಮಗಳು, ಇವರ ಒಂದು ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಎಲ್ಲವನ್ನ ಕೂಡ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಸಿಂಹ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದಂತಹ ಎಂಥದೇ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಮೇಲೆ ಕಾಣ್ತಿರ್ತಕ್ಕಂಥ ಗುರೂಜಿ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ತಾರೆ. ಖಂಡಿತವಾಗಿಯೂ ಈಗಲೇ ಕರೆ ಮಾಡಿ. ಹೌದು, ಮೇ ತಿಂಗಳಲ್ಲಿ ಈ ರಾಶಿಯವರಿಗೆ ಅದ್ಭುತ ಅಂತ ಹೇಳಬಹುದು. ಸಿಂಹ ರಾಶಿಯವರ ಜೀವನ ಮೇ ತಿಂಗಳಲ್ಲಿ ಬದಲಾಗುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಸಿಂಹ ರಾಶಿಯವರ ರಾಶಿ ಅದ್ಭುತವಾಗಿರೋದ್ರಿಂದ ಇವರ ಭವಿಷ್ಯ ಬಹಳಷ್ಟು ಸುವರ್ಣ ದಿನಗಳನ್ನು ಕಾಣುತ್ತೆ ಅಂತ ಹೇಳಬಹುದು. ದ್ವಿಗುಣ ಲಾಭವನ್ನು ಇವರು ಕಂಡುಕೊಳ್ತಾರೆ. ಇವರ ಭವಿಷ್ಯ ಅದ್ಭುತವಾಗಿದೆ. ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಸಂತೋಷ ಮತ್ತು ದುಃಖಗಳು ಗ್ರಹಗಳ ಸ್ಥಾನಗಳನ್ನು ಆಧರಿಸಿ ಸಂಭವಿಸುತ್ತೆ. ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿಶೇಷವಾಗಿ ಮದುವೆ ಮತ್ತು ಪ್ರೀತಿಯ ವಿಷಯಕ್ಕೆ ಬಂದಾಗ ಜಾತಕ ಪ್ರಮುಖ ಪಾತ್ರ ವಹಿಸುತ್ತೆ. ಜೀವನ ಸಂಗಾತಿಯಾಗಿರಲಿ ಅಥವಾ ಪ್ರೇಮ ಸಂಗಾತಿಯಾಗಿರಲಿ, ನಿಮ್ಮ ಸಂಬಂಧದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತೆ. ಆ ರೀತಿಯೇ ಇದೀಗ ಮೇ ತಿಂಗಳಲ್ಲಿ ಇದೀಗ ಸಿಂಹ ರಾಶಿಯವರಿಗೆ ಪ್ರೇಮ, ಕುಟುಂಬ, ವೈವಾಹಿಕ, ಸಂತಾನ, ವಿವಾಹ ಜಾತಕ ಬಹಳಷ್ಟು ಅದ್ಭುತವಾಗಿದೆ ಅಂತ ಹೇಳಬಹುದು. ಈ ಒಂದು ತಿಂಗಳ ಆರಂಭ ನಿಮಗೆ ತುಂಬ ಲಾಭವನ್ನು ತಂದುಕೊಡುತ್ತೆ. ನಿಮ್ಮ ಪ್ರೇಮ ಸಂಗಾತಿಗೆ ಸಾಕಷ್ಟು ಸಮಯವನ್ನು ನೀಡಲು ನಿಮಗೆ ಸಾಧ್ಯವಾಗುತ್ತೆ. ಇದರಿಂದಾಗಿ ನಿಮ್ಮ ನಡುವೆ ನಿಕಟತೆ ದ್ವಿಗುಣವಾಗುತ್ತೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಅಚ್ಚರಿಯ ಉಡುಗೊರೆ ಸಿಗುವ ಲಕ್ಷಣಗಳು ಇದ್ದು ಈ ತಿಂಗಳ ಮಧ್ಯದಲ್ಲಿ ನಿಮ್ಮ ನಡುವೆ ಕೆಲವು ವ್ಯತ್ಯಾಸಗಳ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ತಾಳ್ಮೆಯನ್ನು ವಹಿಸೋದು ತುಂಬಾ ಮುಖ್ಯವಾಗುತ್ತೆ. ಸಾಧ್ಯವಾದಷ್ಟು ನಿಮ್ಮ ಜೀವನದಲ್ಲಿನ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಶನಿ ಮಹಾದಶ 18 ವರ್ಷಗಳು ಮತ್ತು 11 ತಿಂಗಳವರೆಗೆ ಇರುತ್ತೆ. ಅದು ಈಗ ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಬಹುದು. ಶನಿಯ ಮಹಾದಶ ವ್ಯಕ್ತಿಯ ಜಾತಕದಲ್ಲಿ ಪ್ರಾರಂಭವಾದಾಗ ಅದರ ಪ್ರಭಾವ ದೀರ್ಘಕಾಲದವರೆಗೆ ಇರುತ್ತೆ. ಹೀಗಾಗಿ ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು, ಸವಾಲುಗಳು ಮತ್ತು ಅಮೂಲ್ಯವಾದ ಪಾಠಗಳನ್ನು ಕಲಿತೀರಾ. ಇದಲ್ಲದೆ ಈ ಹಂತದಲ್ಲಿ ಶನಿಯು ವ್ಯಕ್ತಿಯ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯ ಪೂರ್ಣ ಮತ್ತು ಸರಿಯಾದ ಫಲವನ್ನು ನೀಡ್ತಾನೆ ಅಂತ ಹೇಳಬಹುದು. ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯನ್ನು ದೀರ್ಘಾಯುಷ್ಯ, ದುಃಖ, ರೋಗ, ವಿಜ್ಞಾನ, ತಂತ್ರಜ್ಞಾನ, ಕಬ್ಬಿಣ, ಖನಿಜ ತೈಲಗಳು, ಉದ್ಯೋಗಿಗಳು, ಸೇವಕರು, ಕಾರ್ಮಿಕರ ವರ್ಗ, ಅಧೀನಾಧಿಕಾರಿಗಳು ಮತ್ತು ಕಾನೂನು ವಿಷಯಗಳ ಮೇಲೆ ಶನಿ ಪ್ರಾಬಲ್ಯ ಹೊಂದಿರ್ತಾನೆ. ಈ ರಾಶಿಚಕ್ರದ ವಿಷಯದಲ್ಲಿ ಶನಿಯು ಇದೀಗ ಸಿಂಹ ರಾಶಿಯ ಅಧಿಪತಿಯಾಗಿದ್ದು ಸಿಂಹ ರಾಶಿಯು ತನ್ನ ಅತ್ಯುನ್ನತ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ. ಈ ರಾಶಿಯಲ್ಲಿ ಇದೀಗ ಬಹಳಷ್ಟು ಲಾಭ ಬರ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗುತ್ತೆ. ಶನಿಯು ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ಪ್ರತಿಕೂಲ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿಯು ಆರ್ಥಿಕ ಮತ್ತು ಮಾನಸಿಕ ತೊಂದರೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಇದಲ್ಲದೆ ಶನಿಯು ನಕಾರಾತ್ಮಕ ಪ್ರಭಾವ ಬೀರಿದ್ರೆ ವಿಶೇಷವಾಗಿ ಸಾಡೆಸಾತಿ ಅಥವಾ ದಯ ಅವಧಿಗಳಲ್ಲಿ ಅದು ತೀವ್ರ ಬಡತನವನ್ನು ಉಂಟು ಮಾಡಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ ಶನಿಯು ಜಾತಕದಲ್ಲಿ ಅನುಕೂಲಕರ ಸ್ಥಾನದಲ್ಲಿದ್ದರೆ ಅದು ವ್ಯಕ್ತಿಗೆ ಅಪಾರ ಸಂಪತ್ತನ್ನು ನೀಡುತ್ತದೆ. ಹೆಚ್ಚುವರಿಯಾಗಿ ವ್ಯಕ್ತಿಯು ಎಲ್ಲ ರೀತಿಯ ಭೌತಿಕ ಸೌಕರ್ಯಗಳನ್ನು ಪಡೆಯಬಹುದು ಮತ್ತು ಅವರ ಆರ್ಥಿಕ ಸ್ಥಿರತೆಯು ಗಮನಾರ್ಹವಾಗಿ ಬಲಗೊಳ್ಳುತ್ತೆ. ಈ ರಾಶಿಯವರಿಗೆ ಅನಿರೀಕ್ಷಿತ ಸಂಪತ್ತು, ಭೌತಿಕ ಸೌಕರ್ಯಗಳು ಮತ್ತು ಉನ್ನತ ಸಾಮಾಜಿಕ ಗೌರವವನ್ನು ಪಡೆಯುವ ಸಾಧ್ಯತೆ ಮೇ ತಿಂಗಳಲ್ಲಿದೆ. ಆರ್ಥಿಕ ಸ್ಥಿತಿಯು ಗಮನಾರ್ಹ ಸುಧಾರಣೆಗೆ ಸಾಕ್ಷಿಯಾಗುತ್ತೆ. ಇದಕ್ಕೆ ವಿರುದ್ಧವಾಗಿ ಶನಿಯು ಜಾತಕದಲ್ಲಿ ಪ್ರತಿಕೂಲ ಸ್ಥಾನದಲ್ಲಿದ್ದರೆ ಅಂದರೆ ಸಾಡೆಸಾತಿಯಲ್ಲಿದ್ದರೆ ವ್ಯಕ್ತಿಯು ತೀವ್ರ ಮಾನಸಿಕ ಒತ್ತಡ, ಆರ್ಥಿಕ ನಷ್ಟಗಳು ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಶನಿಯು ಪ್ರಸ್ತುತಪಡಿಸುವ ಸವಾಲುಗಳು ವ್ಯಕ್ತಿಯ ಮಾನಸಿಕ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಮತ್ತು ಜೀವನದ ಮೂಲಭೂತ ಸತ್ಯಗಳನ್ನು ಅವರಿಗೆ ಕಲಿಸಲು ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಈ ರಾಶಿಗಳಿಗೆ ಸೇರಿದ ಜನರು ಶನಿ ಮಹಾದಶದ ಸಮಯದಲ್ಲಿ ವೃತ್ತಿಪರ ಪ್ರಗತಿ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಅನುಭವಿಸ್ತಾರೆ. ಶನಿಯು ಅವರಲ್ಲಿ ಆಳವಾದ ಶ್ರದ್ಧೆ ಮತ್ತು ಶಿಸ್ತಿನ ಪ್ರಜ್ಞೆಯನ್ನು ತುಂಬುತ್ತಾನೆ. ಇದಲ್ಲದೆ ಈ ರಾಶಿಯು ಬಹಳಷ್ಟು ಸಾಮಾಜಿಕ ಪ್ರತಿಷ್ಠೆ, ಅಪಾರ ಯಶಸ್ಸು ಮತ್ತು ಖ್ಯಾತಿಯನ್ನು ಪಡೆಯುವ ರಾಶಿಯಾಗಿದೆ. ಇವರ ನಿರ್ಧಾರಗಳು ಅನುಕೂಲ ಫಲಿತಾಂಶಗಳನ್ನು ನೀಡುತ್ತೆ ಮತ್ತು ಅದೃಷ್ಟವು ಅವರಿಗೆ ಅನುಕೂಲಕರವಾಗಿರುತ್ತೆ. ಈ ರಾಶಿಯವರಿಗೆ ಈ ಸಮಯದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡೋದು ವಿಶೇಷ ಮಹತ್ವದಾಗಿರುತ್ತೆ. ಯಾಕಂತಂದರೆ ನಿರ್ದಿಷ್ಟ ರಾಶಿಗಳ ಆಡಳಿತಾಧಿಪತಿಗಳೊಂದಿಗೆ ಪ್ರತಿಕೂಲ ಸಂಬಂಧವನ್ನು ಹಂಚಿಕೊಳ್ತಾನೆ. ಪರಿಣಾಮವಾಗಿ ಈ ಅವಧಿಯು ಮಾನಸಿಕ ಒತ್ತಡ, ಕಾರ್ಯಗಳಲ್ಲಿ ವಿಳಂಬ, ಆರ್ಥಿಕ ಏರಿಳಿತಗಳು ಮತ್ತು ಸಂಬಂಧಗಳಲ್ಲಿ ಉದ್ವಿಗ್ನತೆಯನ್ನು ಒಳಗೊಂಡಿರುವ ಸಂದರ್ಭಗಳಿಗೂ ಕೂಡ ಕಾರಣವಾಗಿರಬಹುದು.
ಹೀಗಾಗಿ ಸ್ವಯಂ ನಿಯಂತ್ರಣ ಮತ್ತು ತಾಳ್ಮೆಯಿಂದ ವರ್ತಿಸಿದ್ರೆ ಈ ತೊಂದರೆಗಳನ್ನು ನಿವಾರಿಸುವ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಇದಕ್ಕೆ ವ್ಯಕ್ತಿಗತವಾಗಿ ಜನ್ಮಕುಂಡಲಿಯಲ್ಲಿ ಶನಿಯು ನಕಾರಾತ್ಮಕ ಸ್ಥಾನದಲ್ಲಿದ್ದರೆ ಶನಿಯ ಗ್ರಹಗಳ ಅವಧಿಯಲ್ಲಿ ವ್ಯಕ್ತಿಯು ಮಾನಸಿಕ ಯಾತನೆ ಮತ್ತು ಆರ್ಥಿಕ ತೊಂದರೆಗಳನ್ನು ಸಹಿಸಿಕೊಳ್ಬೇಕಾಗತ್ತೆ. ಇದಲ್ಲದೆ ವ್ಯಕ್ತಿಯು ಸುಳ್ಳು ಆರೋಪಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಹೀಗಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ, ಜೀವನದಲ್ಲಿ ಸ್ಥಿರತೆ ಮತ್ತು ಸುಧಾರಿತ ಆರ್ಥಿಕ ಸ್ಥಿತಿಯನ್ನು ಅನುಭವಿಸೋದ್ರ ಜೊತೆಗೆ ಒಂದಷ್ಟು ನಷ್ಟಗಳನ್ನು ಕೂಡ ನೀವು ಅನುಭವಿಸಬೇಕಾಗತ್ತೆ. ಶಿಸ್ತು ಮತ್ತು ಬಲವಾದ ಕೆಲಸದ ನೀತಿಯನ್ನು ಸಹ ಶನಿ ತುಂಬ್ತಾ ಇರೋದ್ರಿಂದ ಹೆಚ್ಚುವರಿಯಾಗಿ ಸಿಂಹ ರಾಶಿಯಲ್ಲಿ ಶನಿಯು ಉನ್ನತ ಸ್ಥಾನಮಾನವನ್ನು ಪಡಿತಾ ಇದ್ದಾನೆ. ಪರಿಣಾಮವಾಗಿ ಈ ರಾಶಿಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ಈ ಅವಧಿಯಲ್ಲಿ ಯಶಸ್ಸು, ಗೌರವ, ಸಾಮಾಜಿಕ ಪ್ರತಿಷ್ಠೆಯನ್ನು ಕೂಡ ಪಡ್ಕೊಳ್ಬಹುದು. ನಿಮ್ಮ ಕಠಿಣ ಪರಿಶ್ರಮದ ಜೊತೆಗೆ ಅದೃಷ್ಟದ ಬೆಂಬಲವನ್ನು ಕಾಣ್ತೀರಾ. ಶನಿ ಗ್ರಹದೊಂದಿಗೆ ಸಂಬಂಧ ಹೊಂದಿದ್ರೆ, ಉದಾಹರಣೆಗೆ ಕಬ್ಬಿಣ, ಪೆಟ್ರೋಲಿಯಂ, ಖನಿಜಗಳು ಅಥವಾ ಮದ್ಯವನ್ನು ಒಳಗೊಂಡಿರ್ತಕ್ಕಂಥ ಕೆಲಸ ಅಸಾಧಾರಣ ಲಾಭವನ್ನು, ಬಲವಾದ ಸೂಚನೆಗಳನ್ನು ಕೂಡ ಕೊಡ್ತಾ ಇದೆ. ವಕೀಲರು, ನ್ಯಾಯಾಧೀಶರು ಮತ್ತು ಖಾಸಗಿ ವಲಯದ ಕಂಪನಿಗಳೊಂದಿಗೆ ಸಂಬಂಧ ಹೊಂದಿರುವ ವೃತ್ತಿಪರರು ಗಮನಾರ್ಹ ಪ್ರಯೋಜನಗಳನ್ನು ಕೂಡ ಕಂಡುಕೊಳ್ತಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನೀವು ನಿರ್ಗತಿಕರಿಗೆ ಸೇವೆ ಸಲ್ಲಿಸೋದ್ರಿಂದ, ಬಡವರು, ವೃದ್ಧರಿಗೆ ನೀವು ಸಹಾಯವನ್ನು ಮಾಡೋದ್ರಿಂದ ಶನಿಯ ಕೃಪಾಶೀರ್ವಾದವನ್ನು ಕೂಡ ಕಂಡುಕೊಳ್ತೀರಾ. ಜೊತೆಗೆ ನೀವು ಈ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ಆಳವಾದ ರೂಪಾಂತರಗಳನ್ನು ಕಂಡುಕೊಳ್ತೀರಾ. ಸರಿಯಾದ ದೃಷ್ಟಿಕೋನ, ಒಳ್ಳೆಯ ಕಾರ್ಯಗಳು ಮತ್ತು ಸೂಕ್ತದಲ್ಲಿರ್ತಕ್ಕಂಥ ಒಂದಷ್ಟು ಸವಾಲುಗಳು ಈ ಒಂದು ಸಂದರ್ಭದಲ್ಲಿ ನಿವಾರಣೆ ಆಗ್ತಾ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರು ಏನು ಅನ್ಕೊಂಡ್ರು ಕೂಡ ಕೈಗೂಡುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಆರಂಭ ಮಾಡಿ ಯಶಸ್ವಿಯಾಗಿ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ. ಜೊತೆಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತೀರಾ. ಇದರಿಂದಾಗಿ ಬೇರೆಯವರ ಮೇಲೆ ಉತ್ತಮ ಪ್ರಭಾವ ಕೂಡ ಬೀರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ, ಖ್ಯಾತಿ ಹಾಗೂ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ನೀವು ಒಂದಷ್ಟು ಯಶಸ್ಸನ್ನು ಕಾಣ್ತಾ ಹೋಗ್ತೀರಾ. ಹೊಸ ಎತ್ತರವನ್ನು ಕೂಡ ತಲುಪ್ತೀರಾ ಅಂತ ಹೇಳಬಹುದು. ಇನ್ನು ಓದಿನಲ್ಲಿ ಸಾಕಷ್ಟು ಪ್ರಗತಿಯನ್ನು ಗಳಿಸ್ತೀರಾ. ಹಾಗಾಗಿ ಈ ಸಂದರ್ಭದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಚ್ಚಿನ ಶುಭ ಫಲಗಳು ದೊರಕುತ್ತೆ. ಜೊತೆಗೆ ನಿಮ್ಮ ಗೌರವ, ಖ್ಯಾತಿ ಹೆಚ್ಚಾಗ್ತಾ ಹೋಗುತ್ತೆ. ಅಧಿಕಾರಿಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಲು ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಈ ಅವಧಿಯಲ್ಲಿ ಸಂಪತ್ತಿಗೆ ಸಂಬಂಧಿಸಿದ ವಿವಾದಗಳಿಗೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗೆ ಹೊಸ ಸಂಪತ್ತನ್ನು ಖರೀದಿ ಮಾಡಲಿಕ್ಕೆ ಉತ್ತಮ ಅವಕಾಶಗಳು ಕೂಡ ಪ್ರಾಪ್ತಿಯಾಗತ್ತೆ. ಈ ಅವಧಿಯಲ್ಲಿ ನಿಮಗೆ ಉತ್ತಮ ಮಾರ್ಗಗಳು ದೊರಕುತ್ತೆ. ಜೊತೆಗೆ ಮಂಗಳನ ಒಂದು ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ವಿದೇಶಿ ವ್ಯವಹಾರವನ್ನು ಮಾಡ್ತಕ್ಕಂಥವರು ಭಾರಿ ಲಾಭವನ್ನು ಕಾಣ್ತಾರೆ. ಹಾಗೆ ವಿದೇಶಕ್ಕೆ ಪ್ರಯಾಣಿಸೋದ್ರಿಂದ ಕೂಡ ದೊಡ್ಡ ಆರ್ಥಿಕ ಲಾಭವನ್ನು ಗಳಿಸ್ಕೊಳ್ತೀರಾ. ವಾಣಿಜ್ಯ ಹಾಗೆ ವ್ಯಾಪಾರ ವ್ಯವಹಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಅವಧಿಯಲ್ಲಿ ಅತ್ಯುನ್ನತ ಯಶಸ್ಸು ನಿಮ್ಮದಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನೀವು ಪ್ರಯಾಣ ಅಥವಾ ಕೆಲಸ ಹಾಗೂ ವ್ಯಾಪಾರವನ್ನು ಮಾಡಬೇಕು ಅಂದ್ಕೊಂಡಿದ್ರೂ ಕೂಡ ನಿಮ್ಮ ಆಸೆಗಳೆಲ್ಲವೂ ಈ ಅವಧಿಯಲ್ಲಿ ಈಡೇರುತ್ತೆ. ಇದರೊಂದಿಗೆ ಮನೆಯಲ್ಲಿ ಯಾವುದಾದ್ರೂ ಶುಭ ಅಥವಾ ಮಂಗಳ ಕಾರ್ಯವನ್ನು ಆಯೋಜನೆ ಮಾಡೋದ್ರಿಂದ ಕೂಡ ಹೆಚ್ಚಿನ ಯಶಸ್ಸನ್ನು ಕಾಣ್ತಾ ಹೋಗ್ತೀರಾ. ಮಹಾನ್ ರಾಜಯೋಗದ ಅನುಭವ ಅಥವಾ ಬೆಂಬಲ ಎರಡೂ ಕೂಡ ನಿಮ್ಮ ಜೀವನದಲ್ಲಿ ಅಕ್ಷಯ ಪಾತ್ರೆಯಾಗತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ಐಷಾರಾಮಿ ಮತ್ತು ವೃತ್ತಿ ಬೆಳವಣಿಗೆ, ಜೀವನದಲ್ಲಿ ಸೌಕರ್ಯ ಹಾಗೆ ಸಾಮಾಜಿಕ ಸ್ಥಾನಮಾನ, ಆರೋಗ್ಯ ಸುಧಾರಣೆಗಳು ಎಲ್ಲವನ್ನ ಕೂಡ ನೀವು ಕಾಣ್ತಾ ಹೋಗ್ತೀರಾ. ಇದೆಲ್ಲವೂ ಕೂಡ ಸಿಂಹ ರಾಶಿಯವರ ಮೇ ತಿಂಗಳ ರಾಶಿ ಭವಿಷ್ಯವಾಗಿದ್ದು ಈ ಒಂದು ತಿಂಗಳು ನಿಮಗೆ ಅದ್ಭುತ ಯಶಸ್ಸು ಹಾಗೆ ಸೌಲಭ್ಯಗಳನ್ನು ಒದಗಿಸುತ್ತೆ. ಧನ್ಯವಾದಗಳು.